ಬ್ರೇಕ್ನ ನಂತರ ನಿಮ್ಮ ಪ್ರೀತಿಯ ಕಾರ್ಯಕ್ರಮ ಸುಹಾಸಿನಿಗೆ ಮತ್ತೊಮ್ಮೆ ಸ್ವಾಗತ. ಈ ಎಕ್ಸಸೈಸ್ ಸೆಂಟರ್ಗಳು, ಈ ಎಕ್ಸಸೈಸ್ ಬಗ್ಗೆ ಏನು ಡೀಟೇಲ್ ಆಗಿ ಹೇಳ್ತಾ ಇದ್ರೆ ನಿಜವಾಗ್ಲೂ ತುಂಬ ಇಂಟ್ರೆಸ್ಟಿಂಗ್, ಒಂದು ಹೊಸ ಕಾನ್ಸೆಪ್ಟ್ ಇದು. ಈ ಎಕ್ಸಸೈಸ್ ಸೆಂಟರಲ್ಲಿ ಬೇರೆ ಏನೆಲ್ಲ ಪ್ಯಾಕೇಜಸ್ಗಳಿದೆ? ಡಿಪೆಂಡ್ ಆಗುತ್ತೆ. ಇವಾಗ ತುಂಬ ದಪ್ಪ ಇರೋರಿಗೆ ನಾವು ಅವ್ರು ಬರ್ತಾರೆ, ಫಸ್ಟು ಅವ್ರ ಬಾಡಿ ನೋಡಿಕೊಂಡು, ಅವ್ರ ಬಾಡಿ ನೇಚರ್ ನೋಡಿಕೊಂಡು. ಇವಾಗ ಕೆಲವ್ರು ತುಂಬ ದಪ್ಪ ಇರ್ತಾರೆ, ಸೆನ್ಸಿಟಿವ್ ಆಗಿರ್ತಾರೆ, ಆಮೇಲೆ ಕೆಲವ್ರು ಸಣ್ಣ ಇರ್ತಾರೆ ಅಂದ್ರೂ ಅದನ್ನ ಮೇಂಟೈನ್ ಮಾಡಬೇಕು ಅಂತ ಬರ್ತಾರೆ. ಅದು ಡಿಪೆಂಡ್ ಆಗುತ್ತೆ. ಇವಾಗ ಕೆಲವ್ರಿಗೆ 3 ತಿಂಗಳು ಪ್ಯಾಕೇಜ್ ಕೊಡ್ತೀವಿ, ಕೆಲವ್ರಿಗೆ 6 ತಿಂಗಳು ಕೊಡ್ತೀವಿ, ಆ ಥರ ಕೆಲವ್ರಿಗೆ 8 ತಿಂಗಳು ಕೊಡ್ತೀವಿ. ಆ ಥರ ಪ್ಯಾಕೇಜಸ್ಸು ಅವ್ರ ಬಾಡಿ ಮೇಲೆ, ಆಮೇಲೆ ಬಾಡಿ ನೇಚರ್ ಮೇಲೆ ಹೋಗುತ್ತೆ, ಡಿಪೆಂಡ್ ಆಗುತ್ತೆ. ಓಕೆ, ತುಂಬ ಕಾನ್ಷಿಯಸ್ ಆಗೋದು ಹೆಣ್ಮಕ್ಳು ಅಂದರೆ, ಈಗ ಪ್ರೆಗ್ನೆಂಟ್ ಇರ್ತಾರೆ, ಆಫ್ಟರ್ ಮಗು ಹುಟ್ಟಿದ ನಂತರ ಅವರು ತಮ್ಮ ಬಾಡಿನ ಮೇಂಟೈನ್ ಮಾಡ್ಕೋಬೇಕು ಅಂತ ತುಂಬ ಆಸೆ ಪಡ್ತಾರೆ. ಸೊ ಅವ್ರಿಗೋಸ್ಕರ ಸ್ಪೆಷಲ್ ಆಗಿ ಯಾವುದಾದ್ರೂ ಪ್ಯಾಕೇಜಸ್ಗಳಿದೆಯಾ? ಹೌದು, ಇಲ್ಲಿ ಮಮ್ಮಿ ಮೇಕಿಂಗ್ ಪ್ಯಾಕೇಜ್ ಅಂತ ಒಂದಿದೆ. ಇದು ಇವಾಗ ಗರ್ಭಿಣಿ ಸ್ತ್ರೀಯರು ಮಗು ಹುಟ್ಟಿದ ತಕ್ಷಣ ನಾನು ಸಣ್ಣ ಆಗ್ಬೇಕು, ವಾಪಸ್ಸು ನಾನು ವಾಪಸ್ ಅದೇ ಫಿಸಿಕ್ಗೆ ಬರಬೇಕು, ಅದೇ ತರ ಸಣ್ಣ ಇರಬೇಕು ಅಂತ ಕೇಳ್ಕೊಳ್ತಾರೆ. ಹಾಗಾಗಿ ಅವ್ರ ಮಗು ಆಗಿ ಸ್ವಲ್ಪ ದಿನಗಳಾದ್ಮೇಲೆ ಅವ್ರಿಗೆ ಇವಾಗ ಹೆಂಗೆ ಈ ಡಾಕ್ಟರ್ಸ್ ನ ಕೇಳಿ ಯಾವಾಗ ಸೇಫ್ ಅವ್ರು ಶುರು ಮಾಡಿದ್ರೆ ವರ್ಕ್ಔಟ್ ಅಂತ ಕೇಳಿ ಅದ್ರ ಪ್ರಕಾರ ನಾವು ಅವ್ರಿಗೆ ಮಮ್ಮಿ ಮೇಕಿಂಗ್ ಪ್ಯಾಕೇಜ್ ಅಂತ ಒಂದು ಮಾಡ್ತೀವಿ. ವಾಪಸ್ ಅವ್ರನ್ನ ಸೇಮ್ ಅದೇ ತರ ಮಾಡೋದಕ್ಕೆ ಅವ್ರಿಗೆ ನಾವು ಹೆಲ್ಪ್ ಮಾಡ್ತೀವಿ. ಓಕೆ, ಇವರಿಗೆ ಒಂದು ಎಷ್ಟು ತಿಂಗಳ ಪ್ಯಾಕೇಜ್ಗಳಿರುತ್ತೆ? ಆಲ್ಮೋಸ್ಟ್ ಡಿಪೆಂಡ್ ಆಗುತ್ತೆ. ಕೆಲವರು ಪ್ರೆಗ್ನೆಂಟ್ ಆಗಿ ಮಗು ಹುಟ್ಟಿದ್ರು, ಕೆಲವರು ಸಣ್ಣ ಇರ್ತಾರೆ, ಅದನ್ನ ಮೇಂಟೈನ್ ಮಾಡ್ಬೇಕು ಅನ್ಕೊಳ್ತಾರೆ. ಕೆಲವ್ರಿಗೆ ಬಡಿ ಸ್ಟಮಕ್ ಏರಿಯಾ ಅಲ್ಲಿ ಇದಾಗಿರುತ್ತೆ, ಅಂದ್ರೂ ಫುಲ್ ಬಾಡಿ ಅವ್ರಿಗೆ ತಿರ್ಗಾ ಮೇಂಟೈನ್ ಫ್ರೆಶ್ ಆಗಿರ್ಬೇಕು ನಾನು ತಿರ್ಗಾ ಅಂತ ಕೇಳ್ಕೊಳ್ತಾರೆ. ಅಂತವ್ರಿಗೆಲ್ಲ ನಾವು ಅದೇ ರೀತಿಯಲ್ಲಿ ಇವಾಗ ನಾನು ಆಗ್ಲೇ ಹೇಳ್ದಂಗೆ 3 ಮಂತ್ಸ್ 4 ಮಂತ್ಸ್ 6 ಮಂತ್ಸ್ ಆ ತರ ನಾವು ಪ್ಯಾಕೇಜ್ ನ ಕೊಡ್ತೀವಿ. ಈ ಎಕ್ಸರ್ಸೈಸ್ ಮಾಡೋದನ್ನ ಬಿಟ್ಟರು ಕೂಡ ನಾವು ಮತ್ತೆ ದಪ್ಪ ಆಗ್ತೀವಿ ಅನ್ನೋ ಏನು? ಖಂಡಿತ ಇಲ್ಲ, ಹಾಗಾದ್ರೆ ಏನು ಸೈಡ್ ಎಫೆಕ್ಟ್ ಇಲ್ಲ ಇದರಿಂದ? ಓಕೆ, ಇದು ಒಂದು ಹೊಸ ಕಾನ್ಸೆಪ್ಟ್ ಆಗಿರೋದ್ರಿಂದ ಬೆಂಗಳೂರಲ್ಲಿ ಯಾವ ರೀತಿ ಆಗಿದೆ ರೆಸ್ಪಾನ್ಸ್ ಇದ್ರ ಬಗ್ಗೆ? ತುಂಬಾ ಚೆನ್ನಾಗಿ ಬರ್ತಿದೆ ಬೆಂಗಳೂರಿನಲ್ಲಿ. ಆಲ್ಮೋಸ್ಟ್ ಇವಾಗ 4 ವರ್ಷ ಆಯ್ತು ನಾವು ಓಪನ್ ಮಾಡಿ. 300ಕ್ಕೂ ಹೆಚ್ಚಿನ ಜನ ಸಣ್ಣ ಆಗಿ ಹೊರಗೆ ಬಂದಿದ್ದಾರೆ. ಆಮೇಲೆ 1000ಕ್ಕೂ ಹೆಚ್ಚು ಜನ ಇವಾಗಿನ್ನ ತಗೊಳ್ತಾ ಇದಾರೆ, ಥೆರಪಿನ ತಗೊಳ್ತಾ ಇದಾರೆ. ಇನ್ನ ಇಲ್ಲಿ ಬಂದು ಎಕ್ಸರ್ಸೈಸ್ ಮಾಡ್ತಾ ಇದಾರೆ. ಅವ್ರದ್ದು ಕೂಡ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ಅವರು ಹೇಳ್ತಾರೆ, ಇಲ್ಲ ನನ್ ಗೊತ್ತಾಗ್ತಿದೆ ನನ್ಗೆ ವೆಯ್ಟ್ ಕಮ್ಮಿ ಆಗ್ತಾ ಇರೋದು. ಆಮೇಲೆ ಇದರಲ್ಲಿ 3 ತಿಂಗಳಿಗೆ ಆಲ್ಮೋಸ್ಟ್ ಇವಾಗ 7-8 kgs 1 ಮಂತ್ಗೆ ಕಮ್ಮಿ ಆಗ್ಬೋದು. ಆ ತರ ಇವಾಗ 3 ಮಂತ್ಸ್ಗೆ ನೀವು ಕಂಪೇರ್ ಮಾಡ್ಬೋದು. ಇನ್ನು 1 ಮಂತ್ಗೆ 7-8 kgs ಕಮ್ಮಿ ಆದಾಗ 3 ಮಂತ್ಸ್ ಅಷ್ಟರಲ್ಲಿ ಆಲ್ಮೋಸ್ಟ್ ಇವಾಗ ಅವ್ರಿಗೆ ಬೇಕಾಗಿರೋಷ್ಟು ಹೆಲ್ತಿ ವೇಯಲ್ಲಿ ನಾವು ನಮ್ಮ ವೇಟ್ನ ಕಡಿಮೆ ಮಾಡ್ಕೋಬಹುದು. 3 ತಿಂಗಳಲ್ಲಿ ಒಂದು 6-7 kg ಅಷ್ಟು ಕಡಿಮೆ ಮಾಡ್ಕೋತೀವಿ. ಅದು ಹೆಲ್ದಿ ಆಗಿರ್ತೀವಿ ಅಂತ ಅಂದ್ರೆ ಇಟ್ಸ್ ಗುಡ್ ಅಲ್ವಾ? ಹಾಗಾದ್ರೆ ಬೆಂಗಳೂರಲ್ಲಿ ಎಲ್ಲೆಲ್ಲಿದೆ ಈ ಸೆಂಟರ್ಗಳು? ಯಾಕಂದ್ರೆ ನಮ್ಮ ವೀಕ್ಷಕರು ನೋಡ್ತಾ ಇರ್ತಾರೆ, ನಿಜವಾಗ್ಲೂ ತುಂಬಾ ಇಂಟ್ರೆಸ್ಟಿಂಗ್ ಆದಂತಹ ಕಾನ್ಸೆಪ್ಟ್ ಇದು. ಏನೂ ಸೈಡ್ ಎಫೆಕ್ಟ್ ಇಲ್ಲ, ಎಲ್ಲರೂ ಕೂಡ ಎಲ್ಲ ವಯೋಮಿತಿಯವರು ಮಾಡ್ಕೊಂಡು ಹೋಗ್ಬೋದು. ಸೊ ಎಲ್ಲೆಲ್ಲಿದೆ ಈ ಸೆಂಟರ್ಗಳು? ಇದು ಸದಾಶಿವ ನಗರ್ನಲ್ಲಿ ಒಂದು ಸೆಂಟರ್ ಇದೆ, ಆಮೇಲೆ ಕೋರಮಂಗಲನಲ್ಲಿ 8 ನಲ್ಲಿ ಒಂದು ಸೆಂಟರ್ ಇದೆ. ಕೋರಮಂಗಲದಲ್ಲೊಂದು, ಸದಾಶಿವ ನಗರದಲ್ಲೊಂದು. ಒಟ್ಟಾರೆ ಈ ಎಕ್ಸರ್ಸೈಸ್ ಮಷಿನ್ ಪ್ರಯೋಜನವನ್ನ ಒಂದ್ಸರಿ ನಮ್ಮ ವೀಕ್ಷಕರಿಗೆ ಹೇಳ್ಬಿಡಿ. ಅದೇ ಹೇಳಬೇಕು ಅಂದ್ರೆ ಸೈಂಟಿಫಿಕಲಿ ಇಟ್ ಇಸ್ ಪ್ರೂವ್ಡ್, ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ. ಇವಾಗ ವರ್ಕ್ಔಟ್ ಮಾಡಿ ಬರೋ ಸೈಡ್ ಎಫೆಕ್ಟ್ಸ್ ನಿಲ್ಸ್ತಿದ್ದಪ್ಪ ಆಗೋದಿಲ್ಲ. ಇದರಲ್ಲಿ ಹೆಲ್ದಿ ವೇನಲ್ಲಿ ಇದನ್ನಲ್ಲಿ ಎಕ್ಸರ್ಸೈಸ್ ಮಾಡೋದ್ರಿಂದ ಸೈಡ್ ಎಫೆಕ್ಟ್ಸ್ ಏನು ಇರೋದಿಲ್ಲ. ವೈಬ್ರೇಷನ್ ಇರೋದಿಲ್ಲ, ಇಂಪಾರ್ಟೆಂಟ್. ಎಕ್ಸರ್ಸೈಸ್ ನಲ್ಲಿ ವೈಬ್ರೇಷನ್ ಇರೋದಿಲ್ಲ, ಅದು ಎಕ್ಸರ್ಸೈಸ್ ಮಾಡಿಸಿದಾಗದೆ. ಇವಾಗ ವರ್ಕ್ ಮಾಡಿ ಕೂಡ ನಾವು ಬಂದ್ ಮಾಡ್ಬೋದು. ವಾರದಲ್ಲಿ 3 ಸತಿ ಮಾಡಿದ್ರು ಸಾಕು ಇದು. ಆಮೇಲೆ ತಿಂಗಳಿಗೆ 7-8 kg ಕಮ್ಮಿ ಆಗೋದ್ರಿಂದ 3 ತಿಂಗಳಿಗೆ ನಾವು ಎಷ್ಟು ಕಮ್ಮಿ ಆಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂತೀವಿ, ಅದು ಕೂಡ ನಾವು ರೀಚ್ ಆಗ್ಬೋದು. ಇವನ್ ಬ್ಯಾಕ್ ಪೇನ್, ಶೋಲ್ಡರ್ ಪೇನ್, ಹೌದು, ಡಯಾಬಿಟಿಕ್ ಪೇಷಂಟ್ಸ್ಗೆ ಡಯಾಬಿಟಿಸ್ ಕಮ್ಮಿ ಆಗುತ್ತೆ, ಇನ್ಸುಲಿನ್ ಕೂಡ ಕಮ್ಮಿ ಆಗ್ಬಿಡುತ್ತೆ. ಸೊ ತುಂಬಾ ಅಡ್ವಾಂಟೇಜಸ್ ಕೂಡ ಇದೆ. ಹೆಲ್ದಿ ವೇಯಲ್ಲಿ ಕಮ್ಮಿ ಮಾಡ್ಕೊಬಹುದು ವೆಯ್ಟ್ನ. ಓಕೆ ನಿವೇದಿತಾ ಅವರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಹೆಣ್ಣುಮಕ್ಕಳಿಗೆ ತುಂಬಾನೇ ಉಪಯುಕ್ತವಾದಂತಹ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀರಾ. ತುಂಬಾ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ನ ಹೇಳಿದ್ದೀರಾ. ಥ್ಯಾಂಕ್ಸ್ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಪಾಲ್ಗೊಂಡಿದ್ದಕ್ಕೆ. ಓಕೆ ವೀಕ್ಷಕರೇ, ಇವತ್ತಿನ ಈ ಸುಹಾಸಿನಿ ನಿಮ್ಮ ಪ್ರೀತಿಯ ಕಾರ್ಯಕ್ರಮದಲ್ಲಿ ಫಿಟ್ನೆಸ್ ಮಷಿನ್ನ ಬಗ್ಗೆ ಸಾಕಷ್ಟು ವಿವರವಾದ ಮಾಹಿತಿಯನ್ನು ನಿವೇದಿತಾ ಅವರು ನೀಡಿದ್ದಾರೆ. ಈ ಫಿಟ್ನೆಸ್ ಮಷಿನ್ ಯಾವ ರೀತಿ ವರ್ಕ್ ಆಗುತ್ತೆ, ಈ ಫಿಟ್ನೆಸ್ ಮಷಿನಲ್ಲಿ ನಾವು ಎಕ್ಸಸೈಸ್ನ ಮಾಡೋದ್ರಿಂದ ಎಕ್ಸಸೈಸ್ ಮಷಿನಲ್ಲಿ ಯಾವ ರೀತಿಯಾದಂತಹ ಲಾಭಗಳಿದೆ, ನಮ್ಮ ಒಂದು ಬಾಡಿಯನ್ನು ಮೇಂಟೈನ್ ಮಾಡೋದ್ರ ಜೊತೆಗೆ ಹೆಲ್ತನ್ನು ಯಾವ ರೀತಿ ನಾವು ಇಂಪ್ರೂವ್ ಮಾಡ್ಕೋಬೋದು, ಈ ಎಲ್ಲದರ ಬಗ್ಗೆ ನೀವು ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ದೀರಾ. ಮುಂದಿನ ಸುಹಾಸಿನಿಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ನಾವು ಮತ್ತೆ ಹಾಜರಾಗ್ತೇವೆ. ಅಲ್ಲಿವರೆಗೂ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.